ಕಿದ್ವಾಯಿ ಆಸ್ಪತ್ರೆ ಝೋನ್ನಲ್ಲೇ ಗುಂಡಿಗಳ ಕಾಟ, ಹೆಜ್ಜೆ ಹೆಜ್ಜೆಗೂ ಹಿಂಸೆ ಕೊಡ್ತಾ ಇರುವ ಪಾಟ್ ಹೋಲ್ಸ್. ಅರ್ಧ ಕಿಲೋಮೀಟರ್ ಗುಂಡಿಗಳು ಕಿತ್ತೋಗಿರೋ ರಸ್ತೆಯಿಂದ ಟ್ರಾಫಿಕ್ ಜಾಮ್, ತಾಳೋಕ್ಕಾಗದ ಧೂಳಿನ ಸಮಸ್ಯೆ. ಇದರಿಂದ ಎಸ್ಕೇಪ್ ಆಗಲು ವಾಹನ ಸವಾರರ ಹರಸಾಹಸ. ಅಬ್ಬಬ್ಬಬ್ಬ, ಏನು ಹೇಳೋದು ಇಲ್ಲಿನ ಪ್ರಾಬ್ಲಮ್ ಬಗ್ಗೆ. ಹೊಸೂರು ರಸ್ತೆಯಿಂದ ಕೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ಗೆ ಬರುವ ಮಾರ್ಗದಲ್ಲಿನ ಈ ದುಸ್ಥಿತಿಗೆ ನಮ್ಮ ಜನತಾ ರಿಪೋರ್ಟರ್ ಆಕ್ರೋಶ ಭರಿತರಾಗಿದ್ದಾರೆ. ಹೆಸರು ಜಯದೇವು. ನಿಮ್ಮೇನ್ ಸತ್ರ 1 ಅಡಿ 1.5 ಅಡಿ 2 ಅಡಿ ಆಳ ಬಿದ್ದಿದೆ. ಪಕ್ಕದಲ್ಲಿ ಹಾಸ್ಪಿಟ್ಲ್ಗಳಿದೆ. ಯಾವ ಇಂಜಿನಿಯರು ಬಂದು ಕೇಳೋರಿಲ್ಲ, ಹೇಳೋರಿಲ್ಲ. ಇಲ್ಲಿ ಇಂಜಿನಿಯರ್ ಎಲ್ಲ ಏನು ಮಾಡ್ತಾ ಇದ್ದಾರೆ? ಸರ್ಕಾರ ಸಂಬಳ ಕೊಟ್ಟು ಇಕ್ಕಿರೋದು ಇಂಜಿನಿಯರ್ಗಳು ಬಂದು ನೋಡಲಿ ಏನೇನು ನಡೀತಾ ಇದೆ. ಬಂದು ನೋಡಿ ಸರ್, 2 ಅಡಿ ಆಳ ಇದೆ. ಏನು ಸಾಧನೆ ಮಾಡಿರೋದು? ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತೀರಾ. ಇಲ್ಲಿ ಬಡವರು ಬಗ್ರು ಎಲ್ಲ ಏನು ಮಾಡಬೇಕು? 2 ವೀಲರ್ ಇಟ್ಕೊಂಡು ಓಡಿಸೋದೇ ಕಷ್ಟ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ, ಸ್ಪಾಟ್ ಔಟ್ ಆಗಿದ್ದಾರೆ. ಯಾರು ಕೇಳೋರು ಹೇಳೋರು ಯಾರೂ ಇಲ್ಲ ಸರ್. ಇದು ಯಾರು ಇಲ್ಲೇ ಇಲ್ಲ. ದಯವಿಟ್ಟು ಬಂದು ಈ ಕಡೆ ಗಮನ ಹರಿಸ್ಬೇಕು. ಇಂಜಿನಿಯರ್ ಎಲ್ಲ ಸುಮ್ಮನೆ ಕುತ್ಕೊಂಡು ಸಂಬಳ ತಗೊಳ್ತಾ ಇದ್ದಾರೆ. ನೋಡಿ ಎಲ್ಲ ಎಷ್ಟು ಸ್ಲೋ ಆಗಿ ಬರ್ತಾ ಇದೆ. ಗಾಡಿಗಳೆಲ್ಲ ಬರೀ ಸ್ಲೋ ಆಗೇ ಬರ್ತಾ ಇದೆ. ಇಲ್ಲಿ ಹಾಸ್ಪಿಟ್ಲ್ ಇದೆ, ಆಂಬ್ಯುಲೆನ್ಸ್ ಬಂದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಂಬ್ಯುಲೆನ್ಸ್ ಎಲ್ಲ ಸುತ್ತಾ ಇದ್ದಾರೆ ಜನ. ಟ್ರಾಫಿಕ್ ಜಾಮ್ ಬೇರೆ ಫುಲ್ಲು. ಯಾರು ಹೇಳೋರು ಕೇಳೋರು ಇಲ್ಲ ಇಲ್ಲಿಗೆ. ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಹರಿಸ್ಬೇಕು. ಅಟ್ಲೀಸ್ಟ್ ಪ್ಯಾಚ್ ವರ್ಕನ್ನ ಮಾಡಿರಿ. ಅದಕ್ಕೂ ದುಡ್ಡಿಲ್ವ ಸರ್ಕಾರದಲ್ಲಿ? ದಯವಿಟ್ಟು ಸರ್ಕಾರಕ್ಕೆ ಇದೇ ಕೇಳ್ಕೊಳ್ಳೋದು, ಪ್ಯಾಚ್ ವರ್ಕ್ ಮಾಡಿ, ಆಂಬ್ಯುಲೆನ್ಸ್ ಹೋಗಕ್ಕೆ ಅನುಕೂಲ ಮಾಡಿಕೊಡಿ. ಇದು ನಿಮ್ಮಲ್ಸ್ ಹತ್ರ ಬೇರೆ ಎಲ್ಲೂ ಇಲ್ಲ, ಒಳ್ಳೆ ಜಾಗನೂ ಅಲ್ಲ, ಹಾಸ್ಪಿಟ್ಲ್ ಹತ್ರ ಬೇರೆ. ದಯವಿಟ್ಟು ಇದಕ್ಕೆ ಸರ್ಕಾರ ಇಮಿಡಿಯೇಟ್ ಸ್ಪಂದಿಸಿ ಪ್ಯಾಚ್ ವರ್ಕ್ ಮಾಡಿಕೊಡಿ. ಪ್ಯಾಚ್ ವರ್ಕ್ ಮಾಡಿ ಅಂದರೆ ಬರೀ ಮಣ್ಣು ಹಾಕ್ಬಿಟ್ಟು ಹೋಗಿದ್ದಾರೆ. ಈ ಮಣ್ಣು ನಾವೇ ಹಾಕ್ತೀರಿ, ಸರ್ಕಾರ ಏನು ಹಾಕ್ಬೇಕಾಗಿಲ್ಲ. ಆಗಲ್ಲ ಅಂತ ಹೇಳಿದ್ರೆ ನಾವೇ ತಗೊಂಬಂದು ಮಣ್ಣು ಹಾಕ್ತೀರಿ. ಎಷ್ಟು 2 ಅಡಿ ಆಳ ಇದೆ ರೀ. 2 ವೀಲರೆಲ್ಲ ಹೆಂಗೆ ಹೋಗ್ಬೇಕು? ಗೌರ್ಮೆಂಟ್ ಸುಮ್ಮನೆ ಕುತ್ಕೊಂಡಲ್ಲಿ ಸುಮ್ಮನೆ ಹೇಳ್ತಾರೆ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀರಿ. ಬಂದು ನೋಡಿ, ಯಾರೆಲ್ಲ ಸತ್ತ ಮೇಲೆ ಬಂದು ಮಾಡೋದಿಲ್ಲಿ ಜನಗಳಿಗೆ. ಯಾರು ಸತ್ತರೇ ಬಂದು ಪ್ಯಾಚ್ ವರ್ಕ್ ಮಾಡೋದು. ದಯವಿಟ್ಟು ಇದಕ್ಕೆ ಟಾರ್ ಹಾಕಕ್ಕೆ ಹೇಳಿ ಸರ್ಕಾರದವರು.